ನಮಸ್ಕಾರ. ಇವತ್ತು ನಾನು ನಿಮಗೆ ನಾಡಿನ ಒಬ್ಬ ವಿಶೇಷವಾದಂಥ ವ್ಯಕ್ತಿನ ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಇವರು ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಧನೆಯ ಬೆನ್ನೇರಿ ಹೊರಟವರು. ಈ ಮೂಲಕ ಆಧ್ಯಾತ್ಮಿಕ ಹಾಗೂ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ವಿಶೇಷತೆ ಎಂದರೆ ಇವರು ಅಮ್ಮ ಬಸವರಾಜ್ ಆದರೂ ಕೂಡ ಎಲ್ಲ ಬಳ್ಳಾರಿ ಮೂಲದಲ್ಲಿ ಇವರು ಬಸವರಾಜ್ ಅಮ್ಮ ಅಂತಲೇ ಪ್ರಖ್ಯಾತರಾಗ್ತಾ ಇದ್ದಾರೆ. ಇವರು ಜೋಗತಿ ಅಮ್ಮವರಾಗಿದ್ದು ಇವರು ಬೇಡಿ ಬಂದಂಥ ಹಣಗಳನ್ನು ತನ್ನ ಸ್ವಂತಕ್ಕೆ ಯಾವುದನ್ನು ಬಳಸದೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ, ಶಿಕ್ಷಣ ವಂಚಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ರಲ್ಲಿ, ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಅಂಥ ಮಕ್ಕಳಿಗೆ ತನ್ನದೇ ಆದಂಥ ಒಂದು ಸೇವೆ ನೀಡ್ತಾ ಅವರಿಗೆ ಪುಸ್ತಕ, ಪೆನ್ನು, ಸಾಮಗ್ರಿಗಳನ್ನಿಟ್ಟು ಅವರ ಬಾಳಲ್ಲಿ ಬೆಳಕಾಗ್ತಾ ಇದ್ದಾರೆ. ಈ ಮೂಲಕ ಜನಗಳ ಮನಸ್ಸನ್ನು ಗೆದ್ದುಕೊಂಡು ನಾಡಿನಾದ್ಯಂತ ಖ್ಯಾತಿ ಆಗ್ತಾ ಇದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ನಾಡಿನ ಹಲವಾರು ಸಂಸ್ಥೆಗಳು ಇವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕೆಲವು ಪ್ರಶಸ್ತಿಗಳು ಕೂಡ ಬಂದಿರ್ತವೆ. ಇವತ್ತು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಅಮ್ಮ ಅವರಿಗೆ. ಬಸವರಾಜಮ್ಮ ನಮಸ್ಕಾರ. ನಿಮ್ಮನ್ನ ಬಸವರಾಜು ಅನ್ನೋದಕ್ಕಿಂತ ಹೆಚ್ಚಾಗಿ ಅಮ್ಮ ಅಂತಲೇ ಕರೀತಾರೆ. ಏನಿದ್ರೆ ಅಮ್ಮ ಅನ್ನೋದ್ರ ಬಗ್ಗೆ ಉದ್ದೇಶ ಏನು? ಯಾಕೆ ನಿಮ್ಮನ್ನ ಬಸವರಾಜು ಅನ್ನೋದಕ್ಕಿಂತ ಅಮ್ಮ ಅಂತಲೇ ಹೆಚ್ಚು ಪ್ರಖ್ಯಾತ ಆಗಿದ್ದೀರಾ? ಈ ಅಮ್ಮ ಹೆಸರಿನ ಹಿನ್ನೆಲೆ ನನ್ನ ತಾಯಿ ಮಾರಮ್ಮ ಅಂತ ಯಾಕೆ ಕರೀತಾರೆ ಅಂದರೆ, ನಾನು ಆ ತಾಯಿ ಹೆಸರು ಹೇಳಿ ಪೂಜೆ ಮಾಡ್ತೀನಿ. ಆ ತಾಯಿ ಮೈ ಮೇಲೆ ಬರ್ತಾದಕ್ಕೆ ಅವರು ಭಕ್ತಾದರು ಹೇಳಿದ್ದು ನುಡಿ ಆಗಿದ್ದದಕ್ಕೆ ಒಳ್ಳೇದಾಗದಕ್ಕೆ ಅವರು ತಾಯಿ ಮಾರಮ್ಮ ಅಂತ ಕರೀತಾರೆ. ಅವ್ರಿಗೆ ಎಲ್ಲ ಚಲೋ ಆಗಿದ್ದದಕ್ಕೆ, ಅವಿಷ್ಟು ಮಾತ್ರ ಚಲೋ ಆಗಿದ್ದದಕ್ಕೆ ಅವರು ನಾನು ಮಾರಮ್ಮ ಅಂತ ಕರೀತಾರೆ. ನನ್ನ ಹೆಸರು ಬಸವರಾಜ್ ಆದ್ರೇನೆ ಆ ತಾಯಿ ಮೈ ಮೇಲೆ ಇರೋದಕ್ಕೂ ಮಾರಮ್ಮ ಬಸವರಾಜಮ್ಮ ಅಂತ ಕರಿತಾ ಇದ್ದಾರೆ. ನಿಮಗೆ ದೇವರು ನನ್ನ ಮೇಲೆ ಆವಾಹನೆ ಆಗ್ತಾ ಇದೆ, ನಾನು ಕೂಡ ದೇವರ ಅಂಶ, ನನ್ನಲ್ಲಿ ದೇವರ ಒಂದು ಕೃಪೆ ಇದೆ ಅನ್ನೋದ್ರ ಬಗ್ಗೆ ಯಾವಾಗ ನಿಮಗೆಲ್ಲ ಗಮನಕ್ಕೆ ಬಂತು? ನಿಮಗೆ ನನಗೆ ಪುಟ್ಲಂಜ ಪಿಕ್ಚರ್ ಬಿದ್ದತ್ತಂತ ಎಲ್ಲರೂ ಕರ್ಕೊಂಡು ಹೋಗ್ಯಾರ ಸಿನಿಮಾ ನೋಡಕ್ಕೆ. ಅಲ್ಲಿಗೆ ಹೋದ್ಮೇಲೆ ಆ ಪುಟ್ನಂಜ ಪಿಕ್ಚರ್ ನೋಡಿದ್ಮೇಲೆ ಆ ಕೆಂಪು ಸೀರೆ, ಹೂವು ಅವೆಲ್ಲ ನೋಡಿ ನನಗೆ ಆ ತಾಯಿ ಮೈ ಮೇಲೆ ಬಂದು ನನಗೆ ಸುಖ ಇಲ್ದಂಗೆ ಬಿದ್ದೀನಿ. ಬಿದ್ದ ಮೇಲೆ ಎಲ್ಲರೂ ಕೈ ಮುಗ್ತಾ ಇದ್ದಾರೆ. ಯಾಕೆ ನನ್ನ ಕೈ ಮುಗ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಿನ್ನ ಮೇಲೆ ಅಮ್ಮ ಬಂದಿದ್ಲು ಅಂತ ಕೇಳಿದ್ರು. ಈ ಅಮ್ಮ ಬಂದಿತ್ತು ನಿಜ. ಆದರೆ ನನಗೆ ಇಲ್ಲಿ ಸಿನಿಮಾ ಥಿಯೇಟ್ರಿಗೆ ಬಂದೀನಿ. ಅತ್ತಾಗ ನಾನು ಪಿಕ್ಚರ್ ನೋಡೋಕ್ಕೆ ಯಾವತ್ತೂ ಬಂದಿಲ್ಲ, ಇವತ್ತು ಬಂದೀನಿ. ರವಿಚಂದ್ರ ಎಲ್ಲನ ಪಿಕ್ಚರ್ ತೆಗಲಿ, ಫೇಮಸ್ ಆಗಲಿ, ಆತ ಚೆನ್ನಾಗಿರಲಿ, ಆರೋಗ್ಯ ಅವ್ರ ಫ್ಯಾಮ್ಲಿ ಎಲ್ಲ ಫೇಮಸ್ ಆಗಲಿ ಅಂತ ನಾನು ಹಿಂಗೆ ಬೇಡಿ. ನನಗೆ ಆವಾಗಲಿದ್ದ ಅಮ್ಮ ಮೈ ಮೇಲೆ ಬಂದಾಗಿದ್ದ ನಾನು. ಮುಂದಿನ ನಿಮ್ಮ ಗುರಿ ಆದರೂ ಏನು? ಮುಂದೆ ನಿಮ್ಮ ನಡೆ ಏನು? ಯಾವೆಲ್ಲ ಒಂದು ಆಸೆಗಳನ್ನ, ಗುರಿಗಳನ್ನ ಇಟ್ಕೊಂಡಿದ್ದೀರಾ ನೀವು ಜೀವನದಲ್ಲಿ? ನಾನೇನು ಆಸೆ ಇಲ್ಲ ಸರ್. ಬಳ್ಳಾರಿ ಮಕ್ಕಳಿಗೆ ಕಾಲೇಜ್ ಕಟ್ಸ್ಬೇಕಂತ ಗುರಿ ಇಟ್ಕೊಂಡಿದ್ದೀನಿ ಸರ್. ಯಾಕಂದರೆ ನನಗೆ ಮಾರಮ್ಮ ಆ ಆಸೆ ನೆರವೇರಿಸೋ ಅಂತ ಇದೆ ಸರ್. ಯಾಕಂದರೆ ಬಡವ್ರ ಮಕ್ಕಳು ಎಲ್ಲನ ಅವ್ರಿಗೆ ಸಾಲಿ ಫೀಸ್ ಕಟ್ಟೋದಾಗಲಿಲ್ಲ, ಅವ್ರಿಗೇನಾಗಲಿಲ್ಲ ಅಂದರೆ ಬಂದು ಆ ಕಾಲೇಜಿನಾಗ ಓದ್ಕೊಳಂಗೆ ಅದು ಮಾಡ್ಬೇಕಂತ ಇದ್ದೀವಿ ಸರ್. ನೀವೇ ಸ್ವಂತ ಕಾಲೇಜ್? ಸ್ವಂತ ನಾನು ಭಕ್ತಾದ್ರ ಮೇಲೆ